2028ರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ. ಕಾಂಗ್ರೆಸ್ ಮುಖಂಡ ಮೊಗಣ್ಣಾಚಾರ್ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರಾದ ಮೊಗಣ್ಣಾಚಾರ್ ಅವರು, ಕಾಂಗ್ರೆಸ್ ಪಕ್ಷದ 2 ವರ್ಷದ ಸಾಧನಾ ಸಮಾವೇಶ ನಡೆಯುತ್ತಿದ್ದು, ಇದಕ್ಕೆ ಮುಖ್ಯ ರೂವಾರಿಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ಯಶಸ್ವಿಯಾಗಿ ತನ್ನ 2 ವರ್ಷವನ್ನು ಪೂರೈಸಿ ಮುನ್ನುಗ್ಗುತ್ತಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಶ್ರೀರಕ್ಷೆ ಪಂಚ ಗ್ಯಾರಂಟಿಗಳು, ಅದನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಅಷ್ಟೇ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆಯುವ ವ್ಯಕ್ತಿಯಾಗಿದ್ದು, ಪ್ರತಿಯೊಬ್ಬ ರಾಜಕಾರಣಿಗೂ ಅವರು ಮಾದರಿ. ಹೀಗಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ 2 ವರ್ಷ ಯಶಸ್ವಿಯಾಗಿ ಪೂರೈಸಿದೆ. ಇದೇ ರೀತಿ ಮುಂದಿನ 3 ವರ್ಷಗಳಲ್ಲಿ ಕೊಟ್ಟ ಮಾತನ್ನು ಸಂಪೂರ್ಣವಾಗಿ ನಡೆಸಿಕೊಡುವ ವಿಶ್ವಾಸವಿದ್ದು, 2028ರಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರವೇ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲಿದೆ ಎಂದು ತಮ್ಮ ಸಂತಸವನ್ನು ಹಂಚಿಕೊಂಡಿದ್ದಾರೆ. ಮತ ಬಾಂಧವರಲ್ಲಿ ನಾವು ಪ್ರಣಾಳಿಕೆ ಮಾಡಿರುವಂಗೆ ವಿಧಾನಸಭೆ ಎಲೆಕ್ಷನ್ನಲ್ಲಿ 5 ಗ್ಯಾರಂಟಿ ಘೋಷಣೆ ಮಾಡಿ ಆ 5 ಗ್ಯಾರಂಟಿನ ಜನಗಳು ಒಪ್ಕೊಂಡು ನಮಗೆ ಹೋದ ವಿಧಾನಸಭಾ ಇದರಲ್ಲಿ ಎಲೆಕ್ಷನಲ್ಲಿ 136 ಸೀಟ್ನ ಗೆಲ್ಲಿಸ್ಕೊಟ್ರು. ಈ ನಮ್ಮ ರಾಜ್ಯದ ಜನತೆ, ಅವರಿಗೆಲ್ಲ ಕೃತಜ್ಞತೆ ಮತ್ತೊಮ್ಮೆ ತಿಳಿಸ್ತಾ, ಇವತ್ತು 5 ಗ್ಯಾರಂಟಿನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅದನ್ನು ಭಾಳ ಇದು ತಗೊಂಡು, ಏನೋ ಗಂಭೀರತೆ ತಗೊಂಡು ಅದನ್ನು ಭಾಳ ವ್ಯವಸ್ಥಿತವಾಗಿ ಕಾನೂನುಬದ್ಧವಾಗಿ ಅದನ್ನು ಜಾರಿಗೆ ತಂದು ಅದನ್ನು ಮಂಡನೆ ಮಾಡಿ ಇವತ್ತು ಆ 5 ಗ್ಯಾರಂಟಿಗಳನ್ನ ಜನಗಳಿಗೆ ಸಿಗ್ತಾಯಿದೆ. ಈಗ ಅವರು ವಿರೋಧ ಪಕ್ಷದವ್ರು ಇರೋದೇ ಎಲ್ಲೆಲ್ಲಿ ಏನೇನಿದೆ ಅದನ್ನು ಏನು ಇಲ್ಲ ಅಂದ್ರೂ ಇದೆ ಅಂತ ಹೇಳ್ತಾರೆ. ಒಂದು ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋದು ಜನಗಳಿಗೆ ದಿಕ್ಸಪ್ಪ ಕೆಲಸ ಅವ್ರು ಮಾಡ್ತಾಯಿದ್ದಾರೆ. ಅದು ಪ್ರತಿಯೊಂದು ಕಡೆನೂ ಅದು ಸಣ್ಣ ಪುಟ್ಟ ಸಮಸ್ಯೆ ಅದು ಇದು ಇದ್ದೇ ಇರ್ತದೆ. ಅದನ್ನೆಲ್ಲನೂ ಅದು ಏನೇನು ಮಾಡಬೇಕು ಕಾನೂನು ಇದರಲ್ಲಿ ಮಾಡೇ ಮಾಡ್ತಾರೆ. ಇದಲ್ಲೇ ಅವ್ರಿಗೆ ಏನಾಗಿದೆ ಅಂದರೆ ನೆಕ್ಸ್ಟು ಇನ್ನೊಂದು 2 ವರ್ಷ ಸಾಧನೆ ಮಾಡಿದ್ರೆ ಇವರು ಯಾವುದೇ ಹಗರಣ ಇಲ್ದನ ಅಭಿವೃದ್ಧಿ ಮಾಡಿ ಒಂದು ಎಲ್ಲ ಥರದಲ್ಲೂ ಇವರು ನಾವೇನೇ ಹೋರಾಟ ಮಾಡಿದ್ರು, ಏನೇ ಪಾದಯಾತ್ರೆ ಮಾಡಿದ್ರು, ಏನೇ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿ ಸಾಹೇಬ್ರನ್ನ ಏನೂ ಮಾಡ್ಕೊಳ್ಳೋಕ್ಕಾಯ್ತಾ ಇಲ್ಲ, ಏನು ಮಾಡೋದು ಅಂತಂದ್ಬಿಟ್ಟು ಅವ್ರಿಗೆ ಗಾಬರಿಯಿಂದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಇಮ್ಮಾವ್ನಲ್ಲಿ ಮೈಸೂರು ಸಿಟಿನ 500 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಗುದ್ದಲಿ ಪೂಜೆ ಆಗಿದೆ. ಇದಲ್ಲದೆ ನಿಮ್ಹಾನ್ಸ್ ಮಾಧುರಿಯಲ್ಲಿ ಒಂದು ದೊಡ್ಡ ಹಾಸ್ಪಿಟಲ್ಗಳನ್ನ ಹೋದ ಬಜೆಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ. ಆಯ್ತು, ಬೇರೆ ಬೇರೆ ಗುದ್ದಲಿ ಪೂಜೆ ಮಾಡಿ ಅದಕ್ಕೆಲ್ಲ ಅನುದಾನನ ಹೋದ ಬಜೆಟಲ್ಲಿ ಇಟ್ಟಿರೋದ್ರಿಂದ ಈಗ ಹಂತವಾಗಿ ಮಾಡ್ತಾರೆ. ಎಲ್ಲ ಮೈಸೂರಿಗೆ ಎಲ್ಲ ಕೊಟ್ಬಿಟ್ರೆ ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ಕ್ಷೇತ್ರಕ್ಕೆ ಕೊಡಬಾರ್ದಾ? ಅಲ್ಲ, ಈಗ ನೋಡಿ ಮಲೆ ಮಹದೇಶ್ವರ ಇದರಲ್ಲಿ ಇದು ಮಾಡಿದ್ರೆ ಸಚಿವ ಸಂಪುಟ ಮಾಡಿದ್ರಲ್ಲ, ಅಲ್ಲಿ 3,500 ಕೋಟಿ ಬಿಡುಗಡೆ ಮಾಡಿದ್ರು. ಎಲ್ಲ ಸೇರಿ ಮೈಸೂರು ಆಗ್ಬೋದು, ಚಾಮರಾಜನಗರ ಆಗ್ಬೋದು ಮತ್ತು ಮಂಡ್ಯ ಎಲ್ಲ ಸೇರಿಸಿ 3,500 ಕೋಟಿ ಬಿಡುಗಡೆ ಮಾಡಿದ್ರಲ್ಲ. ಏನಕ್ಕೆ ಮಾಡಿದ್ರು? ಈ ಅಭಿವೃದ್ಧಿಗೆ ತಾನೇ ಮಾಡಿದ್ದು. ಈಗ ಯಶಸ್ವಿ ಆಗಿದೆ, ಮುಂದೆನೂ ಯಶಸ್ವಿ ಆಗ್ತದೆ. ಮುಂದೇನೂ ನಮಗೆ 2028ಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತದೆ ಅಂತ ನಾನು ಹೇಳ್ಬೋದು.